ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯ ಆರಂಭ ಆಗಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SITಯ ಶೋಧ ಆರಂಭ ಆಗುತ್ತೆ. ಬಹಳ ಕುತೂಹಲ ಮೂಡಿಸಿರುವಂತಹ 13ನೇ ಪಾಯಿಂಟ್, ಬೆಳ್ತಂಗಡಿ SIT ಕಚೇರಿಗೆ ದೂರುದಾರ ಬಂದಾಗಿದೆ. ವಕೀಲರ ಜೊತೆಗೆ ಕಾರ್ನಲ್ಲಿ ಆಗಮಿಸಿದಂಥ ದೂರುದಾರ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗಬೇಕಾಗಿದೆ. ಸೊ ಬೆಳ್ತಂಗಡಿ SIT ಕಚೇರಿಗೆ ಈಗಾಗಲೇ ದೂರುದಾರ ಆಗಮಿಸಿದ್ದಾನೆ. ಈಗ ಅಧಿಕಾರಿಗಳ ಜೊತೆಗೆ ನೀವೀಗ ನೋಡ್ತಿರುವಂಥ 13ನೇ ಪಾಯಿಂಟ್ ಇದ್ದಾನೆ. ಸೊ ಏನು ಮಾರ್ಕಿಂಗ್ ಮಾಡಲಾಗಿತ್ತು ಆ ಒಂದು ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸೊ ಬೆಳ್ತಂಗಡಿ SIT ಕಚೇರಿಗೆ ಈಗಾಗಲೇ ದೂರುದಾರ ಬಂದಿದ್ದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೂರುದಾರನ ಜೊತೆಗೆ ಅಲ್ಲಿ ಉತ್ಖನನ ಆರಂಭ ಆಗಲಿದೆ. ಈಗಾಗಲೇ ಟೇಪಿಂಗ್ ಮಾಡಲಾಗಿದೆ. ಸದ್ಯದಲ್ಲೇ ಒಂದು ರಸ್ತೆ ಪಕ್ಕದಲ್ಲೇ ಬರುವಂಥ ಪಾಯಿಂಟ್ ಇದು. ಸೊ SIT ಕಚೇರಿಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂಥ ಈ ಆರೋಪವನ್ನು ಮಾಡಿರುವಂಥ ವ್ಯಕ್ತಿ ಈಗ ಬಂದಾಗಿದೆ. ಸೊ ಕಳೆದೊಂದು ವಾರದಿಂದ ನಡೀತಿರುವಂಥ ಸರ್ಚಿಂಗ್, ಮೊದಲಿಗೆ ಮಾರ್ಕಿಂಗ್ ಮಾಡ್ತಾ ಹೋಗಲಾಯಿತು, ಎಲ್ಲೆಲ್ಲಿ ಆತ ಪಾಯಿಂಟ್ಔಟ್ ಮಾಡ್ತಾ ಹೋದ ಅಲ್ಲಿ. ಸುದಾದ ನಂತರ ಉತ್ಖನನ ಕ್ರಿಯೆ ಶುರುವಾಯಿತು. ಸೊ ಇದೀಗ 13ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ವಕೀಲರ ಜೊತೆಗೆ ಕಾರ್ನಲ್ಲಿ ದೂರುದಾರ ಆಗಮಿಸಿದ್ದಾರೆ. ಆದರೆ ಇವತ್ತು 13ನೇ ಪಾಯಿಂಟ್ ಬದಲು 14ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗುತ್ತಾ? 14ನೇ ಪಾಯಿಂಟ್ನಲ್ಲಿ SIT ಶೋಧ ನಡೆಸುವಂಥ ಸಾಧ್ಯತೆ ಇದೆ. SIT ಅಧಿಕಾರಿಗಳಿಂದ ಇಂದು ಮತ್ತೆ ಸ್ಥಳ ಪರಿಶೋಧನೆ. ಏಕಾಏಕಿ ಪ್ಲಾನ್ ಅನ್ನ SIT ಅಧಿಕಾರಿಗಳು ಚೇಂಜ್ ಮಾಡಿದ್ದಾರೆ. ಬಂಗ್ಲಗುಡ್ಡದ ರಹಸ್ಯ ಬಯಲು ಮಾಡಲು ಹೊರಟಂತ SIT ಪಾಯಿಂಟ್ 11ರಿಂದ 80 ಮೀಟರ್ ದೂರದಲ್ಲಿ ಶೋಧ. ದೂರದಾರ ತೋರಿಸಿರುವಂಥ ಹೊಸ ಸ್ಥಳಕ್ಕೆ SIT ಅವರು ಮಾರ್ಕಿಂಗ್ ಮಾಡಿದ್ದಾರೆ. ಗುಡ್ಡದ ಮಧ್ಯಭಾಗದಲ್ಲಿ ಮರದ ಕೆಳಗೆ ಕಳೇಬರ ಪತ್ತೆ. ಕಳೇಬರ ಸಿಕ್ಕ ಜಾಗದಲ್ಲಿ ಇಂದು ಸ್ಥಳ ಪರಿಶೀಲನೆ ಮಾಡುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿಯಲ್ಲಿ ಕಳೇಬರ ಪತ್ತೆಯಾಗಿತ್ತು. ಕಳೇಬರ ಪತ್ತೆಯಾದಂಥ ಸ್ಥಳದಲ್ಲಿ ಅಗೆಯೋದಕ್ಕೆ SIT ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಕಡೆ ಜಯಂತ್ ಕೊಟ್ಟಂಥ ಕಂಪ್ಲೇಂಟ್. ಜಯಂತ್ನನ್ನು ಕರೆದು ಮಾಹಿತಿ ಪಡೆಯಲಿರುವಂಥ SIT ಆತ ಕೊಟ್ಟಿರುವಂಥ ದೂರಿನ ವಿಚಾರವಾಗಿ ಮತ್ತೋರ್ವ ದೂರುದಾರ ಬಂದಿದ್ದಂಥದ್ದಾಗಿತ್ತಲ್ಲಿ ಜಯಂತ್ ಬಾಲಕಿಯ ಶವವನ್ನು ಹೂತು ಹಾಕಲಾಗಿದೆ ಅಂತ ಜಯಂತ್ ಆರೋಪ ಮಾಡಿದರು. ಇದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ದವರ ಮಾಹಿತಿ 2002-3ರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಯಾರ್ಯಾರು ಸಿಬ್ಬಂದಿ ಇದ್ದರು, ಕರ್ತವ್ಯ ನಿರ್ವಹಿಸಿದಂಥ ಸಿಬ್ಬಂದಿ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಸಮಗ್ರ ವಿಚಾರಣೆ ಬಳಿಕ ಸ್ಥಳ ಮಹಾಜರು ಸಾಧ್ಯತೆ ಕೂಡ ಇದೆ. ಇದೀಗ ನಮ್ಮ ಪ್ರತಿನಿಧಿಗಳಾದ ಪೃಥ್ವಿರಾಜ್ ಹಾಗೆ ಅಶೋಕ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ಪೃಥ್ವಿ ಬಳಿ ಹೋಗೋದಾದರೆ, ಪೃಥ್ವಿ, ಇವತ್ತು ಪಾಯಿಂಟ್ ನಂಬರ್ 13 ಅಲ್ಲಿ ಉತ್ಖನನ ಒಂದು ಕಾರ್ಯ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ 13, 14 ಇದೆರಡರಲ್ಲಿ ಎಲ್ಲಿ ಆರಂಭ ಆಗುತ್ತೆ ಈ ಡಿಗ್ಗಿಂಗ್? ಸೊ ಸದ್ಯಕ್ಕೆ ಇವತ್ತು ಏನೇನಾಗ್ತಿದೆ, ಇವತ್ತಿನ ಬೆಳಗಿನ ಅಪ್ಡೇಟ್ ಏನು ಪೃಥ್ವಿ? ಅವಿನಾಶ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಈ ಒಂದು ಡಿಗ್ಗಿಂಗನ್ನು ಇವತ್ತು ಆರಂಭಿಸ್ತಾರೆ ಅನ್ನೋ ಮಾಹಿತಿ ಇದ್ದಿದ್ದಂಥದ್ದು. ಅದಕ್ಕೋಸ್ಕರ ಎಲ್ಲ ರೀತಿ ಸಿದ್ಧತೆಗಳು ಕೆಲವೊಂದು ಆಗ್ತಾ ಇತ್ತು. ಆದರೆ 13ನೇ ಪಾಯಿಂಟಲ್ಲಿ ಯಾವುದೇ ರೀತಿ ಅಂದರೆ ಪೂರ್ತಿ ಆದಂತಹ ಯಾವುದು ತಯಾರಿಗಳು ನಡೆದಿಲ್ಲ. ಸೊ ಈಗ ಸದ್ಯಕ್ಕೆ 14ನೇ ಪಾಯಿಂಟ್, ಅಂದರೆ 14ನೇ ಪಾಯಿಂಟನ್ನು ಅವರು ಗುರುತಿಸಿರಲಿಲ್ಲ ಅಂತ ಏನು ಹೇಳಿದರೆ, ಆ ಒಂದು 1ರಿಂದ 13 ಗುರುತಿಸಿದ್ರು, ಅದರಲ್ಲಿ 14ನೇ ಪಾಯಿಂಟ್ ಇರಲಿಲ್ಲ. ಸೊ ಆದರೆ ಮೊನ್ನೆ ಇದಕ್ಕಿದ್ದಂಗೆ 11 ಬಿಟ್ಟು ಮೇಲ್ಗಡೆಯಲ್ಲಿ ಹೋಗಿದ್ರು. ಆ ಗುರುತಿಸಲಾಗದ ಜಾಗದಲ್ಲಿ ಏನು ಸ್ಕೆಲಿಟನ್ ಸಿಕ್ಕಿತ್ತು, ಸೊ ಆ ಒಂದು ಪಾಯಿಂಟನ್ನು ಇವಾಗ 14 ಅಂತೇಳಿ ಅವರು ಗುರುತು ಮಾಡ್ಕೊಂಡಿದ್ದಾರೆ SIT ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಒಂದು ಪ್ರದೇಶಕ್ಕೆ ಇವತ್ತು ಕೂಡ ಹೋಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವತ್ತು 13ನೇ ಪಾಯಿಂಟ್ ಆಗಬೇಕಾಗಿತ್ತು. 13ನೇ ಪಾಯಿಂಟಲ್ಲಿ ತುಂಬ ಹ್ಯೂಜ್ ಜಾಗದಲ್ಲಿ ಆ ಒಂದು ಮಾರ್ಕಿಂಗನ್ನು ಮಾಡಲಾಗಿತ್ತು. ಅಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಹಣಗಳು ಸಿಗುತ್ತೆ ಅಂತ ಹೇಳಿ ಈ ಒಂದು ದೂರುದಾರ SITಗೆ ಹೇಳಿದ್ದ. ಸೊ ಅದನ್ನು ಅವರು ದಾಖಲು ಕೂಡ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಈಗ SITಯ ಪ್ಲಾನ್ ಚೇಂಜ್ ಆಗಿರುವಂಥದ್ದು. 13ನೇ ಪಾಯಿಂಟನ್ನು ಬಿಟ್ಟು 14ನೇ ಪಾಯಿಂಟಿಗೆ ಹೋಗುವಂಥದ್ದು. ಅಂದರೆ 13ನೇ ಪಾಯಿಂಟ್ ಇವತ್ತು ಮುಗಿಸಿದ್ರೆ ಆಲ್ಮೋಸ್ಟ್ 1ರಿಂದ 13ವರೆಗೂ ಏನು ಮಾರ್ಕ್ ಮಾಡಲಾಗಿತ್ತು ಆ ಎಲ್ಲ ಪಾಯಿಂಟ್ಗಳು ಇವತ್ತಿಗೆ ಮುಗ್ದಂಗೆ ಆಗ್ತಾ ಇತ್ತು. ಆದರೆ ಈಗ 13ನೇ ಪಾಯಿಂಟನ್ನು ಉಳಿಸ್ಕೊಳ್ಳಾಗ್ತಾ ಇದ್ದಾರೆ. ಸೊ ಅದನ್ನು ಇವತ್ತು ಮಾಡುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತು 14ನೇ ಪಾಯಿಂಟಿಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ 14ನೇ ಪಾಯಿಂಟ್ ಯಾವುದು ಅಂತ ನೋಡೋದಾದರೆ ಬಂಗ್ಲಗುಡ್ಡದಲ್ಲಿ, ಯಾಕೆಂತ ಹೇಳಿದರೆ ಆ ಒಂದು ಬಂಗ್ಲಗುಡ್ಡದ ಮಧ್ಯಭಾಗದಲ್ಲಿ ಇರುವಂಥದ್ದೇ 14ನೇ ಪಾಯಿಂಟ್. ಇವರು 11ನೇ ಪಾಯಿಂಟ್ ಮೊನ್ನೆ ಮಾಡಬೇಕಾಗಿತ್ತು. ಆ 11ನೇ ಪಾಯಿಂಟನ್ನು ಮಾಡದೆ ಸೀದಾ ಆ ಒಂದು ಮೇಲ್ಭಾಗಕ್ಕೆ ಹೋಗಿದ್ರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿತ್ತು. ಅದು ಭೂಮಿಯ ಒಳಭಾಗದಲ್ಲಿ ಸಿಕ್ಕಿರಲಿಲ್ಲ, ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅದೊಂದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಸಿಕ್ಕಿದ್ದಂಥದ್ದು. ಅಂದರೆ ಅದರ ಒಂದು ತಲೆ ಬುರುಡೆ ಒಂದು ಕಡೆ ಬಿದ್ದಿತ್ತು, ಆದರೆ ರುಂಡ ಇನ್ನೊಂದು ಕಡೆ ಬಿದ್ದಿತ್ತು. ಆ ಮುಂಡದಲ್ಲಿ ಒಂದು
ಬಟ್ಟೆಗಳು ಬ್ಲಾಕ್ ಕಲರ್ ಬಟ್ಟೆಗಳು ಕೂಡ ಪತ್ತೆಯಾಗಿತ್ತು. ಮತ್ತು ಪಕ್ಕದಲ್ಲಿ ಒಂದು ಕುಣಿಕೆ ಸೀರೆ, ಮರಕ್ಕೆ ನೇತಾಕಿರುವಂಥ ಒಂದು ಸೀರೆ ಮತ್ತು ಒಂದು ಹಗ್ಗ ಕೂಡ ಪತ್ತೆಯಾಗಿತ್ತು. ಅವನ್ನೆಲ್ಲವನ್ನು ಕೂಡ ಸೆಕ್ಯೂರ್ ಮಾಡ್ಕೊಂಡು ತರಲಾಗಿತ್ತು. ಸೊ ಅದನ್ನು FSLಗೆ ಕಳಿಸಲಾಗಿತ್ತು. ಸದ್ಯಕ್ಕೆ ಅದೇ ಒಂದು ಪಾಯಿಂಟ್ಗೆ ಹೋಗುವಂಥ ಸಾಧ್ಯತೆಗಳಿದೆ. ಅಲ್ಲಿ ಮತ್ತೆ ಸುತ್ತಮುತ್ತ ಹುಡುಕಾಡುವಂಥ ಸಾಧ್ಯತೆಗಳಿದೆ. ಇಲ್ಲಿ ಇತ್ತೀಚೆಗೆ ನಡೆದಿರುವಂಥದ್ದು ಘಟನೆ ಇರ್ಬೋದು ಅಂತ ಊಹಿಸಿದರೆ, ಮತ್ತು ಆ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಈಗ SITಗೂ ಕೂಡ ಆ ಒಂದು ಕೇಸ್ ಕೂಡ ಟ್ರಾನ್ಸ್ಫರ್ ಆಗಿರುವಂಥದ್ದು. ಅವಿನಾಶ್, ಪೃಥ್ವಿ ಹಾಗೆ ಸಂಪರ್ಕದಲ್ಲಿರಿ. ಈಗ ಅಶೋಕ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ SIT ಸಂಬಂಧಪಟ್ಟ ಹಾಗೆ ದೂರುದಾರ ಜಯಂತ್ ವಿಚಾರವಾಗಿ. ಅಶೋಕ್, ಈಗ ಎರಡನೇದಾಗಿ ಬಂದಂಥ ವ್ಯಕ್ತಿ ಅಂತಂದರೆ ಜಯಂತ್, ನಾನು ಹಿಂದೆ ಈ ಪ್ರಕರಣವನ್ನು ನೋಡಿದ್ದೀನಿ ಅಂತ. ಸೊ ಆತನ ವಿಚಾರವಾಗಿ ಹೇಗೆ ಈ ಪ್ರಕರಣ ಕೈಗೆತ್ಕೊಳ್ತಾರೆ, ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಆ ಕೇಸ್ನಲ್ಲಿ? ಈಗಾಗಲೇ ಜಯಂತ್ ಅವರು, ಎರಡನೇ ದೂರುದಾರ ಜಯಂತ್ ಅವರು ನೀಡಿರ್ತಕ್ಕಂಥ ದೂರು, ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಯ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಸೊ ಈ ಒಂದು ದೂರು ಅರ್ಜಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿನ್ನೆ DG ಮತ್ತು IGP ಆಗಿರ್ತಕ್ಕಂಥ ಸಲೀಂ ಅವರು ಈ ಒಂದು ಪ್ರಕರಣವನ್ನು SITಗೆ ಹಸ್ತಾಂತರಿಸಿ ಆದೇಶವನ್ನು ಮಾಡಿದ್ದಾರೆ. ಸೊ ಇವತ್ತಿನಿಂದ ಆ ಒಂದು ಪ್ರಕರಣವನ್ನು ಕೂಡ SIT ಅಧಿಕೃತವಾಗಿ ತನಿಖೆಗೆ ತೆಗೆದುಕೊಳ್ಳಲಿಕ್ಕಿದೆ. ಪ್ರಮುಖವಾಗಿ ಜಯಂತ್ ಅವರು ಆರೋಪ ಮಾಡಿರ್ತಕ್ಕಂಥದ್ದು 2002 ಮತ್ತು 2003ರಲ್ಲಿ ಧರ್ಮಸ್ಥಳದ ಒಂದು ಅರಣ್ಯ ಪ್ರದೇಶದಲ್ಲಿ ಬಾಲಕಿಯೊಬ್ಬಳ ಮೃತದೇಹವನ್ನು ಎಸೆದು ಹೋಗಲಾಗಿತ್ತು. ಸೊ ಆ ಟೈಮಲ್ಲಿ ಸ್ಥಳೀಯರೊಬ್ಬರು ಈ ಬಗ್ಗೆ ಅಲ್ಲಿನ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ನೀಡಿದರು. ಆದರೆ ಒಂದು ವಾರದ ಬಳಿಕ ಇನ್ಸ್ಪೆಕ್ಟರ್ ಆ ಒಂದು ಜಾಗಕ್ಕೆ ಬಂದಿದ್ರು ಮತ್ತು ಅಲ್ಲಿ ಸ್ಥಳೀಯರನ್ನು ಮಿಸ್ಗೈಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದು ಬಾಲಕಿಯ ಶವವಲ್ಲ, ಬದಲಾಗಿ 35ರಿಂದ 40 ವರ್ಷ ವಯಸ್ಸಿನ ಮಹಿಳೆಯ ಶವ ಎಂಬುದಾಗಿ ಕೂಡ ಅಲ್ಲಿನ ಸ್ಥಳೀಯರಿಗೆ ಮಿಸ್ಗೈಡ್ ಮಾಡಿದರು. ಮತ್ತು ಸ್ವತಃ ಪೊಲೀಸ್ ಅಧಿಕಾರಿಯೇ ಆ ಒಂದು ಶವವನ್ನು 2 ರಿಂದ 3 ಫೀಟ್ ಅಡಿಯಲ್ಲಿ ಗುಂಡಿ ಅಗೆದು ದಫನ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದರು. ಆದರೆ ಎಲ್ಲಿಯೂ ಕೂಡ FIR ಅನ್ನು ದಾಖಲಿಸಿಲ್ಲ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿಲ್ಲ ಮತ್ತು ಆ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಲ್ಲ. ಸೊ ಈ ರೀತಿಯಾದಂಥ ಆರೋಪವನ್ನು ಜಯಂತ್ ಅವರು ಮಾಡಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಅರ್ಜಿಯನ್ನು ಸಲ್ಲಿಸಿದ್ರು. ಪೊಲೀಸ್ ಆ ಟೈಮಲ್ಲಿ ಇದ್ದಂಥ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಬಾಲಕಿ ಅನುಮಾನಾಸ್ಪದ ಸಾವು ಎಂದೇ ಅದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕು ಅಂತೇಳಿ. ಸೊ SIT ಅಧಿಕಾರಿಗಳು ಈ ಪ್ರಕರಣವನ್ನು ಕೂಡ ಇದೀಗ ತಮ್ಮ ತನಿಖೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದೂರುದಾರರಾಗಿರ್ತಕ್ಕಂಥ ಜಯಂತ್ ಅವರನ್ನು ಕರೆದು ಆ ಒಂದು ದೂರಿನ ಬಗ್ಗೆ ಸತ್ಯಾಸತ್ಯತೆ ಏನಿದೆ ಅದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಅವರಲ್ಲಿ ಏನಾದರೂ ಈ ದೂರಿಗೆ ಸಂಬಂಧಪಟ್ಟಂಥ ದಾಖಲೆಗಳೇನಿದೆ ಅದನ್ನು ಕೂಡ ಪಡ್ಕೊಂಡು ಒಂದು ವೇಳೆ ಅದರಲ್ಲಿ ಸತ್ಯಾಂಶ ಇರೋದು ಕಂಡು ಬಂದಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈಗೇನು ಅವರೇನು ಪ್ರತ್ಯಕ್ಷದರ್ಶಿ, ನಾನು ಆ ಜಾಗ ಯಾವುದು ನನಗೆ ಗೊತ್ತಿದೆ ಅಂತ ಏನು ಹೇಳ್ತಿದ್ದಾರೆ, ಆ ಜಾಗಕ್ಕೆ ಹೋಗಿ ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಅದೇ ಒಂದು ಜಾಗವನ್ನು ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿಂದ SIT ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದುವರೆದಿರುವಂಥದ್ದು. ಬೆಳಿಗ್ಗೆ ನಾವು TV9 ಜಯಂತ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ವಿ, ಆದರೆ ಅವರಿಗೆ ಈವರೆಗೂ ಯಾವುದೇ ರೀತಿಯಾಗಿ SITಯಿಂದ ಕರೆ ಬಂದಿಲ್ಲ ವಿಚಾರಣೆಗೆ ಬರಬೇಕು ಅಂತೇಳಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರನ್ನು ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಇವತ್ತು SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಕೂಡ ಈಗಾಗಲೇ ಮಂಗಳೂರಿಗೆ ಆಗಮಿಸಿದ್ದಾರೆ. ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಳ್ತಂಗಡಿ SIT ಕಚೇರಿಗೆ ಬರ್ತಾರೆ. ಸೊ ಇಲ್ಲಿವರೆಗೆ ಆಗಿರ್ತಕ್ಕಂಥ ಏನು ಕಾರ್ಯಾಚರಣೆ ಇದೆ, ತನಿಖೆ ಇದೆ, ಅದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಲ್ಲಿ SIT ಕಚೇರಿಯಿಂದ ನೀವು ಗಮನಿಸಬಹುದು, ಇದು ಬೆಳ್ತಂಗಡಿಯಲ್ಲಿರ್ತಕ್ಕಂಥ SIT ಕಚೇರಿ, ಇಲ್ಲಿಂದ ಕೆಲವೇ ಹೊತ್ತಲ್ಲಿ SIT ಅಧಿಕಾರಿಗಳ ತಂಡ ಇವತ್ತಿನ ಕಾರ್ಯಾಚರಣೆಗೆ ತೆರಳಿಕ್ಕಿದೆ. ಈಗಾಗಲೇ AC ಅವರು ಬಂದಿದ್ದಾರೆ, ದೂರುದಾರ ಬಂದಿದ್ದಾರೆ ಮತ್ತು ಈಗಾಗಲೇ SP ಈ ಒಂದು ಪ್ರಕರಣದ ಏನು SIT SP ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ ಅವರು ಕೂಡ ಬಂದಿದ್ದಾರೆ, FSL ಟೀಮ್ ಬಂದಿದೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಚರ್ಚೆ ಮಾಡ್ತಿದ್ದಾರೆ, ಅಂದರೆ ಇವತ್ತಿನ ಕಾರ್ಯಾಚರಣೆ ಏನು ಎನ್ನುವಂಥದ್ದು. ಇವತ್ತು ಒಂದು ಕುತೂಹಲ ಇರತಕ್ಕಂಥದ್ದು, ಇವತ್ತು ತಂಡ 13ನೇ ಪಾಯಿಂಟ್ಗೆ ಹೋಗುತ್ತಾ ಅಥವಾ ಹೊಸದಾಗಿ ಗುರುತಿಸಲಾಗದ ಅಂದರೆ 14ನೇ ಪಾಯಿಂಟ್ ಏನು ಹೊಸದಾಗಿ ಗುರುತಿಸಲಾಗಿತ್ತು ಆ ಪಾಯಿಂಟಲ್ಲಿ ಹೋಗಿ ಮತ್ತಷ್ಟು ಉತ್ಖನನ ಮಾಡ್ತಾರೆ ಎನ್ನುವಂಥ ಬಹಳಷ್ಟು ಕುತೂಹಲ ಇದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಎಲ್ಲಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ AC ಅವರ ಸಮ್ಮುಖದಲ್ಲಿ ಈಗಾಗಲೇ ಚರ್ಚೆ ನಡೀತಿದೆ. ಈಗ ಕೆಲವೇ ಹೊತ್ತಿನಿಂದಷ್ಟೇ SITಯ ಅನುಚೇತ ಅವರು ಕೂಡ ಇವತ್ತು ಬಂದಿದ್ದಾರೆ. ಸೊ ಅವರು ಆಸ್ ಯೂಶುವಲ್ ಈ ಹಿಂದಿನ ದಿನದ ಕಾರ್ಯಾಚರಣೆ ನೋಡಿದರೆ ಅವರು ಇಷ್ಟೊತ್ತಿಗೆ ಬರ್ತಾ ಇರಲಿಲ್ಲ, ಆದರೆ ಇವತ್ತು ಈಗಾಗಲೇ ಬಂದಿದ್ದಾರೆ. ಸೊ ಅವರು ಕೂಡ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಏನು ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಮತ್ತು ಇವತ್ತು ಒಂದು ವೇಳೆ 13 ಮಾಡೋದಾದರೆ 13 ಆದಾದ ಬಳಿಕ ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿರಬೇಕು, ಮತ್ತೇನಾದರೂ ಪಾಯಿಂಟನ್ನು ಗುರುತಿಸ್ತಾರಾ, ಮತ್ತೇನಾದರೂ ದೂರುದಾರ ಹೇಳಿದಂತೆ ಮತ್ತೇನಾದರೂ ಪಾಯಿಂಟನ್ನು ಆತ ತೋರಿಸ್ತಾನ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಆರೋಪಿಯ ಏನು ದೂರುದಾರ ವ್ಯಕ್ತಿ ಎಂದರೆ ಆತನ ಪರ ವಕೀಲರು ಕೂಡ ಈಗಾಗಲೇ ಆತನನ್ನು ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಈಗಾಗಲೇ ಇಲ್ಲಿ SIT ಕಚೇರಿಯಲ್ಲಿ ಬಂದು ಸೇರಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ತಂಡ ಧರ್ಮಸ್ಥಳದತ್ತ ತೆರಳಿಕ್ಕಿದೆ. ಅವಿನಾಶ್, ಧನ್ಯವಾದ ಅಶೋಕ್, ಪೃಥ್ವಿ ಇಬ್ಬರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MVH.